ಒಂದೇ ನಿಮಿಷದಲ್ಲಿ ಎಲ್ಲ ವಾಪಸ್ ಬರೋ ತರ ಮಾಡ್ಬಿಟ್ಟೆ. ನಮ್ಮ ಅಣ್ಣನ್ ಕೈ ರುಚಿ ಹಾಗೆ ಇದೆ, ಸೇಮ್ ಅವ್ರ ತರನೇ ಮಾಡಿದ್ಯ ಚಿನ್ನು. ಚಿನ್ನು, ಒಂದು ಕ್ಷಣದಲ್ಲಿ ನಾನು ನಮ್ಮ ಅತ್ತಿಗೆ ಜೊತೆ ಅಣ್ಣನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅಂತ ಅನ್ಸ್ಬಿಡ್ತು. ನಿನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಚಿನ್ನು. ಥ್ಯಾಂಕ್ ಯು. ಚಿನ್ನು, ನಮ್ಮಣ್ಣ ನನ್ನ ಕಣ್ ರೆಪ್ಪೆ ತರ ನೋಡ್ಕೊಳ್ತಿದ್ದ. ಅವನ್ ಪ್ರೀತಿಲ್ ನಾನು ನದಿನಲ್ಲಿ ಮೀನ್ ಈಜಾಡುತ್ತಲ್ಲ ಆ ತರ ಹಾಯಾಗಿ ಈಜಾಡ್ತಿದ್ದೆ. ಎಲ್ಲ ನೆನಪುಗಳು ಒಂದು ನಿಮಿಷದಲ್ಲೇ ಹಾಗೆ ಪಟಪಟ ಅಂತ ಬಂದು ಹೋಗ್ಬಿಡ್ತು. ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಚಿನ್ನು, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ ಆಯ್ತು, ಆರಾಮಾಗಿ ಊಟ ಮಾಡು. ನಿಧಾನ. ಒಂದ್ ನಿಮಿಷ ತಗೋ, ನೀರು ಕುಡಿ. ನೀನು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ನಿನ್ನನ್ನು ಯಾಮಾರಿಸಿ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಅವಳಿನ್ ಎಷ್ಟು ಚಾಲಾಕಿ ಇರಬೇಡ. ಅವಳು ಬರೀ ಚಾಲಕಿ ಅಲ್ಲ, ಅವಳು ಒಳ್ಳೆ ಆರ್ಟಿಸ್ಟ್. ಎಷ್ಟು ಚೆನ್ನಾಗಿ ಮಾತಾಡ್ಸೋಳು ಗೊತ್ತಾ? ಇವಳು ನಾಟಕ ಆಡ್ತಿದ್ದಾಳ ಇಲ್ಲ ನಿಜವಾಗ್ಲೂ ಹೀಗೆ ಇದ್ದಾಳ ಅಂತ ಕೆಲವೊಂದ್ಸಲ ನನ್ ಮೇಲೇನೆ ಬೇಜಾರಾಗೋದು. ಛೇ, ಇಂಥವಳನ್ನ ಕರ್ಕೊಬಂದು ಕೂಡಾಕ್ಬಿಟ್ಟಿದ್ದೀನಲ್ಲ ಅಂತ ನೋಡಿದ್ರೆ ನನ್ ಬೆನ್ನಿಗೆನೆ ಚೂರಿ ಹಾಕಿ ಹೊಟ್ಟೋದ್ಲು. ಛೇ, ಹೋದ್ಲು. ಆದ್ರೆ ಎಲ್ಲಿಗೆ ಹೋಗಿರ್ಬೋದು? ನಿನ್ನಿಂದ ತಪ್ಪಿಸ್ಕೊಂಡು ನೇರವಾಗಿ ಅವ್ರ ಅಣ್ಣನ ಹತ್ರ ಹೋಗಿರ್ಬೋದು. ಹೋಗಿರ್ತಾಳೆ ಅಂತ್ಯ? ಚಾನ್ಸ್ ಇಲ್ಲ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಇಷ್ಟೊತ್ತಿಗೆ ಪೊಲೀಸ್ನವರು ನಿನ್ನ ಮತ್ತೆ ನನ್ನ ಎಲ್ಲಾ ಕಡೆಯಿಂದ ಹುಡುಕಿರೋರು. ಹಾಗಾದ್ರೆ ಅವಳ ಅಣ್ಣನ ಹತ್ರ ಹೋಗಿಲ್ಲ ಅಂತ ತಾನೇ ಅರ್ಥ? ಆದ್ರೂ ನಾವು ಹುಷಾರಾಗಿರ್ಬೇಕು. ಅರ್ಚನಾ ಈಗ ಬರೀ ಹುಲಿ ಅಲ್ಲ, ಕೆರಳಿದ ಹೆಣ್ಣು ಹುಲಿ, ಅದರಲ್ಲೂ ಗಾಯ ಆಗಿರೋ ಹುಲಿ. ಅದೆಷ್ಟು ಡೇಂಜರ್ ಅಂತ ನಿನಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಗೊತ್ತು ಮಂತ್ರ, ಅದನ್ನ ನೆನೆಸ್ಕೊಂಡ್ರೆ ನನಗೀಗ್ಲೂ ಕೋಪ ಬರ್ತಿದೆ. ಅವಳು ನಗ್ನಗ್ತಾನೆ ಅಟ್ಯಾಕ್ ಮಾಡಿದ ರೀತಿ, ನನ್ನ ರೂಮ್ಗೆ ತಳ್ಳಿದ ರೀತಿ, ಅದೆಲ್ಲ ಇನ್ನು ನನ್ನ ಕಣ್ಮುಂದೆನೆ ಬರ್ತಿದೆ. ಅದನ್ನೆಲ್ಲ ನಾನು ಮರೆಯಕ್ಕಾಗುತ್ತಾ? ಮರಿಬೇಕು. ಆದಷ್ಟು ಬೇಗ ನೀನು ಅದನ್ನ ಮರಿಬೇಕು. ಅದನ್ನ ಮರ್ತು ಪೊನ್ನಪ್ಪ ಅವಳಿಗಿಂತ ಸ್ಟ್ರಾಂಗು, ಅರ್ಚನಾಗಿಂತ ಕ್ರೂರಿ ಅಂತ ಎಲ್ರೂ ಮುಂದೆ ಪ್ರೂವ್ ಮಾಡಬೇಕು. ಹಾಗೆ ಮಾಡ್ಕೊಂಡ್ರೆ ಮಾತ್ರ ನಮ್ಮಿಂದ ತಪ್ಪಿಸ್ಕೊಂಡಿರೋ ಅರ್ಚನಾ ಅವಳು ನಮಗೆ ವಾಪಸ್ ಸಿಗ್ತಾಳೆ. ಇಲ್ಲ ಅಂದ್ರೆ ಅವಳು ನಮ್ಮ ಜೀವನದಿಂದನೇ ನಾಟ್ ರೀಚಬಲ್ ಆಗ್ತಾಳೆ. ಇಲ್ಲ, ನಾನು ಬಿಡಲ್ಲ. ಅಷ್ಟು ದೂರ ಹೋಗೋದಿಕ್ಕೆ ನಾನು ಬಿಡಲ್ಲ. ಅವಳು ಹೇಳಿರೋ ಅಡ್ರೆಸ್ಸಲ್ಲಿ ಅವಳ ಅಣ್ಣನ ಮನೆ ಹಿಂದೆ ಮುಂದೆ ನಮ್ಮ ಹುಡುಗರನ್ನ ಬಿಟ್ಟಿದ್ದೀನಿ. ಅವರೆಲ್ಲ ಕಾವಲು ಕಾಯ್ತಿರ್ತಾರೆ. ಒಂದ್ಸರಿ ಅವಳು ಊರ ಹೆಸರು ಹೇಳಿರೋ ನೆನಪಿದೆ. ಅಲ್ಲೂ ನಮ್ಮ ಹುಡುಗರನ್ನ ಕಳಿಸಿದ್ದೀನಿ. ಅವಳೇನಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಎತ್ತಾಕೊಂಡು ಬರ್ತಾರೆ. ಏನ್ ತಮಾಷೆ ಮಾಡ್ತಿದ್ಯಾ? ನಿಮ್ಮ ಹುಡುಗರಿಗೆ ಅವಳ ಅರ್ಚನಾನ ಶಾಂತಿನ ಅಂತ ಹೇಗ್ ಗೊತ್ತಾಗತ್ತೆ? ಅವಳ ಬದಲು ಆ ಶಾಂತಿನ ಎತ್ಕೊಂಬಂದ್ಬಿಟ್ರೆ? ಹೌದಲ್ವಾ? ನನ್ನ ತಲೆಗಿದು ಹೊಳಿಲೇ ಇಲ್ಲ. ಹೊಳ್ದಿದ್ರೆ ನೀನ್ ಮಂತ್ರ ಆಗಿರ್ತಿದೆ. ಅದು ಸರಿ,
ಈಗ ಏನ್ ಮಾಡೋದು? ಹುಡುಕ್ಸೋ ನೋ ಪ್ರಾಬ್ಲಮ್. ಆದ್ರೆ ನಾನ್ ಎಸ್ ಅನ್ನೋವರೆಗೂ ಎತ್ತಕೊಂಬರಬಾರ್ದು ಅಂತ ಹೇಳು.